ತಾಲೂಕಿನ ಹರಾಳು ಗ್ರಾಮದಲ್ಲಿ ಸೊಕ್ಕೆ ಮರಿಗೋಳಪ್ಪ ಎಂಬುವವರ ಜಮೀನಿನಲ್ಲಿ ಟ್ರಾನ್ಸ್ಫರ್ನ ಕೂರಿಸಿದ್ದು ಅದಕ್ಕೆ ಸಂಬಂಧಿಸಿದಂತೆ ಹಡಗ್ಲಿ ಮಂಜಪ್ಪ ಎಂಬುವವರ ಹೊಲದಲ್ಲಿ ಮೇನ್ ಲೈನ್ ಕಂಬ ಹಾದು ಹೋಗಿರುತ್ತದೆ. ಹಡಗ್ಲಿ ಮಂಜಪ್ಪ ಎಂಬುವವರು 3 ತಿಂಗಳಿನಿಂದಲೂ ಪದೇ ಪದೇ ಲೈನ್ ಕಟ್ ಮಾಡುವುದು, ಕಂಬದ ಸುತ್ತ ಮಣ್ಣು ಅಗಿಯುವುದು ಹೀಗೆ ಕಿರಿಕಿರಿ ಮಾಡುತ್ತಿರುವುದರಿಂದ ಕೊನೆಗೆ ಬೇಸತ್ತು ಜಿಇ ಶರಣಪ್ಪ ಎಂಬುವವರಿಗೆ ತಿಳಿಸಿದಾಗ ಸ್ಥಳಕ್ಕೆ ಹೋಗಿ ನೀವು ಪೊಲೀಸ್ ದೂರನ್ನ ನೀಡಿ ಎಂದು ತಿಳಿಸಿದರು. ಇದಕ್ಕೆ ಸೊಕ್ಕೆ ಮರಿಗೋಣಪ್ಪನವರು ನಾವೇಕೆ ದೂರು ನೀಡಬೇಕು ಎಂದು ರೈತರ ಗುಂಪಿನೊಂದಿಗೆ ಕೆಇಬಿ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿ ಮುಷ್ಕರಕ್ಕೆ ಮುಂದಾದರು. ಅಷ್ಟರಲ್ಲಿ ಎಇ ನಾಗರಾಜ್ ರವರು ಆಗಮಿಸಿ ಅವರ ಸಮಸ್ಯೆಯನ್ನು ಆಲಿಸಿ ಎಸ್ ಶರಣಪ್ಪ ಇವರ ಮೇಲೆ ಕ್ರಮ ಜರುಗಿಸುತ್ತೇನೆ ಹಾಗೂ ಇಲಾಖೆಯ ತಂತಿ ಹಾಗೂ ಕಂಬವನ್ನು ಮುಟ್ಟಿದ ಅವರ ವಿರುದ್ಧ ದೂರನ್ನು ನೀಡುವುದಾಗಿ ತಿಳಿಸಿ ನಂತರದಲ್ಲಿ ದೂರನ್ನು ದಾಖಲಿಸಿರುತ್ತಾರೆ. ಅಲ್ಲಿ ನೆರೆದಿದ್ದ ರೈತರಲ್ಲಿ ಕೆಲವರು ನೇರವಾಗಿಯೇ ಟೀಕೆಗಳಲ್ಲಿ ಮುಳುಗಿದ್ದರು. ಇಲ್ಲಿರುವ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳ ಮಾತನ್ನು ಕೇಳಿ ನಿಜವಾದ ರೈತರಿಗೆ ನ್ಯಾಯ ದೊರಕಿಸುವಲ್ಲಿ ವಿಫಲರಾಗಿದ್ದಾರೆ ಎಂಬ ಕೂಗು ಕೇಳಿ ಬರುತ್ತಿರುವುದು ಕಂಡುಬಂದಿತು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಪೃಥ್ವೇಶ್ವರ್, ದುರ್ಗಪ್ಪ, ಭರ್ಮಣ್ಣ ಮಾತನಾಡಿ 3 ತಿಂಗಳಾದರೂ ಇವರು ಕ್ರಮವನ್ನು ತೆಗೆದುಕೊಂಡಿಲ್ಲ. ಅಂದರೆ ಇಲ್ಲಿ ಪ್ರಭಾವಿ ವ್ಯಕ್ತಿಗಳ ಕರೆಗಳಿಗೆ ಹೆದರಿ ಎಸ್ ಶರಣಪ್ಪ ಕೆಲಸ ನಿರ್ವಹಿಸಲು ಅಸಮರ್ಥರಾಗಿರುತ್ತಾರೆ. ಹಾಗಾಗಿ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲೇಬೇಕು ಎಂದು ಒತ್ತಾಯಿಸಿದರು. ವರದಿ ಪ್ರಕಾಶ್, BSP ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ನಮ್ಮ ಹೆಸರು ಹೇಮಣ್ಣ ಸರ್. ಸಮಸ್ಯೆ ಏನಾಗಿದೆ ಸರ್? ಸಮಸ್ಯೆ ಏನಂದ್ರೆ ಇಲ್ಲಿ ನಮ್ಮ ಅಣ್ಣಾರು ಸರ್ ಅವ್ರ ಹೊಲದಲ್ಲಿ ಲೈನ್ ಬಂದಿದೆ. ಬೇರೆ ಹಡಗ್ಲಿ ಮಂಜಪ್ಪನ ಹೊಲದಿಂದ ನಮ್ಮ ಅಣ್ಣರ ಹೊಲಕ್ಕೆ ಲೈನ್ ಬಂದಿದೆ. ಅದು ಬಂದಿರೋದಕ್ಕೆ ಅವರು ಯಾವ 2 ತೆಂಗಿನ ಮರ ಹಾಕ್ಯಾರ ಸರ್. ಮೊನ್ನೆ ಈಗ ಒಂದು 3 ವರ್ಷದ ಹಿಂದೆ ತೆಂಗಿನ ಮರ ಹಾಕಿ ಲೈನ್ ಅಡ್ಡೋಗಿದೆ. ನಾನು ಕಂಬ ಕೀಳ್ತೀನಿ, ಕಟ್ ಮಾಡ್ತೀನಿ ಅಂತಂದೇಳಿ ಈಗ 6 ತಿಂಗಳ ಸೊಟ್ಟು ಕಟ್ ಮಾಡ್ತಾ ಇದ್ದಾನೆ ಸರ್. ಜೋಟಿಲಿ ಕೊಯ್ಯೋದು, ಆಮೇಲೆ ಇದನ್ನು ಕಟ್ ಮಾಡ್ತಾನೆ ಸರ್, ಮೇನ್ ಲೈನ ಕಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಏನಾದರೂ ಕಂಬ ಗಿಂಬ ಬಿದ್ದು ಏನಾರು ಆದರೆ ಗತಿ ಏನು ಸರ್. ಇವರು ಕರೆಂಟ್ ಆಫೀಸರ್ ಹತ್ರ ಬಂದು ಕೇಳಿದರೆ ಅವ್ರು ಬಂದು ಶಿಸ್ತಾಗಿ ಹಿಂಗೆ ಶರಣಪ್ಪ ಸರ್ ಮೊನ್ನೆ ಬಂದು ಹಿಂಗೆ ನಿಂತ್ಕೊಂಡು ನೋಡೋಣ ಸ್ಟೇಷನ್ ಹತ್ರ ಬಂದು ಮಾತಾಡೋಣ ಅಂತ ಹೇಳ್ತಾರೆ ಸರ್. ಸ್ಟೇಷನ್ಗೆ ಹೋಗೋಂಥದ್ದು ಏನೈತೆ ಸರ್ ನಮ್ಮದು? ಇವ್ರು ಬಂದು ಪರಿಹಾರ ಕೊಡಿಸ್ಬೇಕಾ, ಅಲ್ಲ ಈಗ ಲೈನ್ ಹಾಕ್ಸ್ಬೇಕಾ, ಚಾರ್ಜ್ ಕೊಡ್ಬೇಕಾ? ರೈತರು ಹೊಲದಲ್ಲಿ ಈರುಳ್ಳಿ ಬೀಜ ಚೆಲ್ಕೊಂಡು 15-20 ಸಾವಿರ ಗಟ್ಟಲೆ ಬೀಜ ಗೊಬ್ಬರ ಹಾಕ್ಕೊಂಡು ಕುತ್ಕೊಂಡಾರ. ಅಲ್ಲಿ ಲೈನ್ ಕಟ್ ಮಾಡ್ಯಾರ. ಇವ್ರು ಅದಕ್ಕೆ ಯಾವುದೂ ರಿಯಾಕ್ಷನ್ ಇಲ್ಲ ಸರ್. ಕಂಬ ಬರೀ ಲೈನ್ ಅಡ್ಡ ಬಂದತ್ತೆ ಅನ್ನೋದೊಂದೇ ಹೇಳ್ತಾರೆ ಹೊರತು ಕಂಬ ಇವರು AW ಸರ್ ಹತ್ರ ಬಂದು ಅವನ ಪಾರ್ಟಿ ಕಂಬ ಕೀಳಿಸ್ನಂತ ಚಿಟಿಗೆ ಹೊಡೆದು ಹೇಳ್ತಾ ಇದ್ದಾನೆ ಸರ್. ಇವ್ರು ಏನು ಅದನ್ನ ಲಕ್ಷ್ಯಕ್ಕೆ ಹಾಕಿ ಕೇಳ್ತಾ ಇಲ್ಲ. ಅವ್ರೇನು ಸರ್ ಹಿಂಗೆ ಮಾತಾಡಿದ್ರೆ ಏನು ಮಾತಾಡಕ್ಕಂತ ಕೇಳ್ತಾ ಇದಾರೆ. ಅವ್ರೇನು ಆ್ಯಕ್ಷನ್ ತಗೊಂಡಿಲ್ಲ ಸರ್. ಅದಕ್ಕಾಗಿನ ಈ ಥರ ನಾವು ನಿಂತ್ಕೊಂಡಿರೋದು. ಈಗ 4-5 ಸರ್ತಿ ಆಯ್ತು ಸರ್. ಈಗ ಪದೇ ಪದೇ ನಾವು ಊರಲ್ಲಿ ಇರ್ತೀವಿ, ಇರಲ್ಲ. ಅವರು ಕುರಿ ಕಾಯೋರು ಯಾರು ಇಲ್ಲಿ ಟೈಮ್ನಲ್ಲಿ ಬರೋದು ಕಟ್ ಮಾಡೋದಲ್ಲ. ಯಜಮಾನ್ರು ಹೊಲ್ದಾಗ ನೀರು ಹಾಕ್ತಾರೆ ಬಿಡು ಅಂತ ಹೇಳ್ಬಿಟ್ಟು ನಾವು ಕುರಿ ಕಾಯಕ್ಕೆ ಹೋಗಿರ್ತಾರೆ. ಬಂದು ಇಲ್ಲಿ ಲೈನ್ ಕಟ್ ಮಾಡಿದ್ರೆ ನಮ್ಮ ಬೀಜ ಗೊಬ್ಬರ ಹಾಕಿದ್ದು ಬಂಡವಾಳ ಯಾರು ಕೊಡ್ತಾರೆ ಸರ್ ನಮಗೆ? ಈ KBRನ ಕೇಳಿದ್ರೆ ಬಂದು ನಮ್ಮನ್ನೇನು ಲಕ್ಷ್ಯಕ್ಕೆ ಹಾಕ್ಯಾನಲ್ಲ ಸರ್. ಏನು ಬಿಳೆ ಅಂಗಿ, ಬಿಳೆ ಪಂಜಿ, ಆಮೇಲೆ MLA MP ಅಂತ ಹೇಳ್ಸ್ಕೊಂತ ಹೋದ್ರೆ ಅವ್ರಿಗೊಂದು ಇಂಪ್ಲೂಯೆನ್ಸ್ ಮಾಡ್ಕೊಂಬಿಟ್ರೆ ಮತ್ತು ನಮ್ಮಂಥ ಸಾಮಾನ್ಯ ಜನರ ಗತಿ ಏನು ಸರ್? ಇದು ಯಾರು ನ್ಯಾಯ ಕೇಳೋರ ಇಲ್ವಾ? ಲೈನ್ ಕಟ್ ಮಾಡಿದ್ರೆ ಇಂಪ್ಲೇಸ್ ಮಾಡ್ತಾ ಇದ್ದಾರೆ. ಹೌದು ಸರ್, ಇಂಪ್ಲೇಸ್ ಮಾಡೋಕೆ ಹೇಳ್ತಾ ಇದಾರೆ ಸರ್. ಅವ್ನು ಯಾರು ಕೊಟ್ಟಾಗ ಫೋನ್ ಮಾಡಿಸ್ತಾನ, ಸೊ ಯಾಕೆ ಹಂಗೆ ಮಾಡ್ತೀರಿ ಅಂತ ನಮಗೆ ಕೇಳ್ತಾ ಇದಾರೆ ಅಧಿಕಾರಿಗಳು. ಮತ್ತೆ ಇದಕ್ಕೆ ಮತ್ತೆ ಅವ್ರು ಫೋನ್ ಮಾಡ್ತಾರಂದ್ರೆ ನಮಗಂತೂ ಯಾರು ಇಲ್ಲ ಸರ್. ನಾವು MLA MP ನಾವು ಯಾರನ್ನ ಕಂಡಿಲ್ಲ. ಹೌದು ಸರ್, ನಾಗರಾಜ್ ಸರ್ಗೆ ಬಂದು ಚಿಟಿಗೆ ಹೊಡೆದು ಹೇಳ್ತಾ ಇದ್ದಾನೆ ಸರ್. ಚಿಟಿಗೆ ಹೊಡೆದು ಹೇಳ್ತಾನ, ನಾನು ನಾಳೆ JCB ತಂದು ಉಡಿಸ್ ನನ್ನ ಹೊಲ್ದಾಗ ಕಂಬನ ಇರಂಗಿಲ್ಲ, ಅದು ಯಾರು ಅಡ್ಡ ಬರ್ತೀರಿ ಬರ್ರಿ ಅಂತ ಹೇಳ್ತಾ ಇದ್ದಾನ. ಅದಕ್ಕೆ ಏನು ರಿಯಾಕ್ಷನ್ ಇಲ್ಲ ಸರ್ ಅಧಿಕಾರಿಗಳು. ಏನು ಮಾಡ್ತಾ ಇಲ್ಲ ಸರ್. ಏನು ಮಾಡ್ತಾ ಇಲ್ಲ ಸರ್. ಬೇಡ ಸರ್, ಇವಾಗ ನಾನು ನಮ್ಮ ಪಕ್ಕದಲ್ಲಿ ಹೋದಾಗ ಈಗ ಅರ್ಜಿ ಕೊಡಿಸ್ತೀನಿ ಸರ್. ಎಲ್ಲರೂ ಮಾಡ್ತಾರೆ ಸರ್. ಈಗ ನೀವು ಒತ್ತೆ ಹೇಳ್ತೀವಿ ನಾವು. ಇಲ್ಲ ಅವರೇ ಸ್ವಂತ ಮಾಡಿದ್ರು ನಮಗೆ ಕಂಬ ಅಲ್ಲೇ ಸರ್. ಮತ್ತೆ ಅವರು ನಾಳೆಲ್ಲರೂ ತೋರಿಸ್ತಾರೆ. ಈಗ ನಾಳೆಲ್ಲರೂ ತೋರಿಸ್ತಾರೆ. ಈಗ ಏನಂದ್ರ ಎಲ್ಲರೂ ಹಿಂಗ್ ಮಾಡ್ಕೊಂಡು ಈಗ ಸರ್ 25 KB ತಂದಿಗೆ ಸರ್ ತಾನು ಹೋದಾಗ ಈ ಸುಮಾರು 10 ವರ್ಷ ಆಗಿರ್ಬೋದು ಸರ್. ಅಲ್ಲ ಸರ್, 10 ವರ್ಷ ಆಗಿರ್ಬೋದು. 10 ವರ್ಷದಾಗ ಅವ್ರಿಗೆ ತಾಳಿ ಮರಿರ, ಬಂಗಾರ ಮರಿರ, ಬೇಡಿ ಮರಿರ ಆ 25 KB ತಾನು ಹೋಗಾರ ನಿಮ್ಮ ಹತ್ರ ಸರ್ವಿಸ್ ಅವಾಗ ಇವತ್ತು ಅದು ಉಡ್ತಾನಂದ್ರೆ ಎಷ್ಟು ನಮಗೆ ನೋವು ಹಾಕಲ್ಲ ಸರ್? ತಪ್ಪಾಗುತ್ತದೆ. ಎಷ್ಟು ನೋವು ಹಾಕಿಲ್ಲ ಹೇಳಿ ಸರ್. ಈಗ ಕೊಟ್ರಿ ಬಂದ್ರೆ 200 ರೂಪಾಯಿ ರೊಕ್ಕ ಒಬ್ಬರಿಗೆ. ಅವತ್ತು ಲಕ್ಷ ಗಟ್ಟಲೆ ಖರ್ಚು ಮಾಡಿ TC ಹಾಕಲ್ಲ ಸರ್. ಇವತ್ತು ಅದನ್ನು ಕೂಡ ಉಡಿಸ್ತಾನಂದ್ರೆ
ಇಲ್ಲ ಅದಂತೂ ತಪ್ಪಿದೆ ಬಿಡಿ. ಸರ್, ಮಾಡಿದ್ ಭಾಳ ಮುಂದಿನ ತಪ್ಪು. ಹೇಳಿ. ಅವ್ರು ಹೇಳಿದ್ದು ಕೇಳ್ಬೇಕಾ ಸರ್ ನಾವು? ಈಗ ಮುಂದಿನ ಹೇಳಿ. ಮುಂದಿನ ಸರ್ ಬರ್ರಿ ನೀವು ಬರ್ರಿ ಸರ್. ಅಲ್ಲೇ ನೀನು ದುರ್ಗಮ್ಮ ಹಿಡ್ಕೊಂಬಿಡು. ದುರ್ಗಮ್ಮ ಹಿಡ್ಕೊಂಡ್ರಲ್ಲ. ಇಲ್ಲ ಸೇರ್ಕೊಳ್ಳಿ. ಇಲ್ಲ ನೋಡಿ ಸರ್. ಬೇಕೇ ಬೇಕು, ನ್ಯಾಯ ಬೇಕು. ವಿದ್ಯುತ್ ತಂತಿ ಎಳೆಯ ರೈತನಿಗೆ ಧಿಕ್ಕಾರ, ವಿದ್ಯುತ್ ತಂತಿ ಎಳೆಯ ರೈತನಿಗೆ ಧಿಕ್ಕಾರ, ವಿದ್ಯುತ್ ತಂತಿ ಎಳೆಯ ರೈತನಿಗೆ ಧಿಕ್ಕಾರ. ಅವನ ಮೇಲೆ ಕ್ರಮ ಜರುಗಿಸಲೇಬೇಕು, ಜರುಗಿಸಲೇಬೇಕು. ರೈತರಿಗಾದಂತ ಅನ್ಯಾಯ ಮಂಜಪ್ಪಗೆ ಅನ್ಯಾಯ ಆಗಬೇಕಾ? ಆಗಲೇಬೇಕು, ಆಗಲೇಬೇಕು. ಮೂರು ತಿಂಗಳಾಯ್ತಂತೆ. 3 ತಿಂಗಳಿಂದ ಈ ವಿಷಯ ನಿಮ್ಗೆ ಗೊತ್ತೇ ಇರಲಿಲ್ಲ? ಗೊತ್ತಿದೆ, ಗಮನಕ್ಕಿದೆ. ಮತ್ತೆ ಗೊತ್ತಿದ್ದು ಯಾಕೆ ನೀವು ಆ್ಯಕ್ಷನ್ ತಗೊಳ್ಳಿಲ್ಲ? ಆ್ಯಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಏನು, ಆ ಹುಡುಗ ಸಣ್ಣ ಹುಡುಗ ಇದ್ದ, ಏನೋ ತಮಾಷೆ ಸುಮ್ಮನೆ ಹೇಳ್ತಾನೆ ಅಂತ ನಾವು ಆಫೀಸಿಗೆ ಕರೆದು ಬುದ್ಧಿವಾದ ಹೇಳಿದ್ವಿ. ಏನೋ ಮಾಡ್ತಾನೆ ಹುಡುಗ. ಬಟ್ ಸರ್, ಅವ್ರು ರೈತರು ಏನು ಹೇಳ್ತಾ ಇದ್ದಾರೆ, ಫೋನ್ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಅವ್ರಿವ್ರ ಮಿನಿಸ್ಟ್ರುಗಳು ಅವ್ರಿವ್ರು ಫೋನ್ ಮಾಡಿ ಮಾಡಿದ ತಕ್ಷಣ ಅವರಿಂದ ಫೋನ್ ಮಾಡ್ತಾರೆ, ಇವರಿಂದ ಫೋನ್ ಮಾಡ್ತಾರೆ ಅಂತೇಳಿ ಅವ್ರಿಗೆ ನಮ್ಮ ಎದುರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅವರು ಇಲ್ಲ ಬಂದಿಲ್ಲ, ಅವ್ರು ಬಂದಿಲ್ಲ. ಅವರು ಶರಣಪ್ಪ ಕೊಟ್ಟರು. ಯಾರು ಹೇಳಿದ್ರು? ರೈತರು ಹೇಳಿದ್ರು ಸರ್ ನಮಗೆ. ಅವ್ರು ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಸಂಕಟ ಆಗಿರುತ್ತೆ ಹೇಳ್ತಾರೆ. ಯಾರು ಬಂದು ಮಾತಾಡಿದ್ರು? ಕರೆಕ್ಟ್. ನನಗಂತೂ ಯಾರು ಇದು ಮಾಡಬೇಡ್ರಿ ಅಂತ ಹೇಳಿಲ್ಲ. ನಾನು ಅವ್ನಿಗೆ ಕರೆಸಿ ಬುದ್ಧಿವಾದ ಹೇಳಿದ್ವಿ. ಇವನು ರುದ್ರಪ್ಪರ್ಗುಡಿದ್ರು, ಅವ್ರ ಎದುರಿಗೆ ಕರೆದು ಹೇಳಿದ್ವಿ. ಅವ್ನು ಕೇಳೋ ಮಾತಿನಾಗ ಇರಲಿಲ್ಲ. ಬಟ್ ಅಲ್ಲಿಗೂ ಮತ್ತೆ ಕರೆದು ಬುದ್ಧಿವಾದ ಹೇಳಿದ್ರೆ ಲಾಸ್ಟ್ ಒಪ್ಕೊಂಡ್ಬಿಟ್ಟು ನಾನು ಆಯ್ತು ಸರ್, ನಾನು ಶಿಫ್ಟ್ ಮಾಡಿಕೊಡ್ತೀನಿ, ನಾನೇ ಖರ್ಚು ಮಾಡ್ಕೊಂಡು ಒಳ್ಳೆ ಕೆಲಸಪ್ಪ. ಇದು ಮತ್ತೆ ಬೇಕಾದ್ರೆ ನೀನು ತೊಂದರೆ ಆಗ್ತದೆ ನಿನಗೆ, ಬೇರೆ ರೈತರಿಗೆಲ್ಲ. ನೀನು ಬೆಳೆ ಬೇರೆ ಆಗುತ್ತೆ, ಇದು ನೀನು ಅಡಿಕೆ ತೋಟ ಹಾಕೋದು ಬೇರೆ ಆಗುತ್ತೆ. ನೀನು ಸ್ವಂತ ಖರ್ಚಲ್ಲಿ ಮಾಡ್ಕೊಳ್ಬೇಕಂದ್ರೆ ನಾನು ಒಪ್ಕೊಂಡು ಮಾಡ್ಕೊಂಡ. ಆ ಟೈಮಲ್ಲಿ ಮತ್ತೆ ಕೇಳಿದ್ದಾರೆ ಕಾಂಟ್ರಾಕ್ಟ್ರ್, ಯಾರೋ ಕಾಂಟ್ರಾಕ್ಟ್ರ್ ಏನೋ ಅವರು ಕಮಿಟ್ಮೆಂಟ್ ಮಾಡ್ಕೊಂಡಲ್ಲ, ಅವ್ರು ಕೇಳಿರತ್ತೆ ಅಣ್ಣ. ಅವ್ರನ್ನೂ ಕೂಡ ಇಲ್ಲ, ಅವ್ರನ್ನ ಏನು ಮಾತಾಡ್ಸೋಕೆ ಹೋಗಬೇಡ, ನಾನೇ ಎಲ್ಲ ಖರ್ಚು ಮಾಡ್ತೀನಿ, ಏನು ಮಾಡ ಅಂತ ಹೇಳಿದ್ರು. ಅದೇ ಟೈಪ್ ಎಸ್ಟಿಮೇಟ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ಎಲ್ಲ ಆಗಿದೆ. ಈಗ ಕೆಲಸ ಮಾಡ್ಕೊಳಕ್ಕೆ ಹೋದರೆ ಇಲ್ಲ ಅವ್ರ ಥರ ರೊಕ್ಕಿಸ್ಗ ಅಂತ ಹೇಳ್ದಂತೆ. ನಾನು ಮತ್ತೆ ಆಫೀಸಿಗೆ ಕರೆಸಿದೆ. ತಮ್ಮ, ಇದು ತಪ್ಪು ಮಾತಾಡಬಾರ್ದು. ಒಂದು ಸಲ ಕಮಿಟ್ ಆಗಿ ಒಂದು ಸಲ ಕರೆಕ್ಟ್ ಇರಬೇಕು. ಇದು ಸ್ವಂತ ಖರ್ಚಲ್ಲಿ ನೀನು ಮಾಡ್ಕೊಂಡ್ಮೇಲೆ ನೀನೇ ಖರ್ಚು ಮಾಡ್ಬೇಕದು. ಅವ್ರ ತಗ ರೊಕ್ಕ ಕೊಡೋದು ನಾನು ಕೇಳೋಕೆ ನನಗೆಲ್ಲ ಅಧಿಕಾರ ಇಲ್ಲ, ನಾನು ಕೇಳಲೇಬಾರ್ದು. ಯಾಕೆ ಅವ್ರಿಗೇನು ಕರೆಂಟ್ ಬೇಕು ಅಷ್ಟೇ, ನಾನು ಕರೆಂಟ್ ಕೊಡ್ಬೇಕು ನಾವು ಅಷ್ಟೇ. ತೊಂದರೆ ಆಗ್ತದೆ ನಿನಗೆ, ನೀನು ಅದೇನು ಫುಲ್ ಖರ್ಚು ನೀನೇ ಮಾಡಬೇಕಪ್ಪ, ತಪ್ಪಾಗುತ್ತೆ ಹಂಗೆಲ್ಲ ಕೇಳೋದು, ನೀನು ಸರಿ ಕಾಣಿಸಂಗಿಲ್ಲ ನೋಡು ಅಂತ ಹೇಳಿ ಬೈಕ್ ಕೇಳಿದೆ. ನಾನು ಇದಕ್ಕೆ ಹೋಗ್ತೀನಿ, ನೀನೇ ಮಾಡ್ಕೊಳಪ್ಪ, ಈಗಂತೂ ನಿನ್ನ ತಪ್ಪಿದೆ. ಈಗ ಇದು ಮುಗಿದ ಮೇಲೆ ಮತ್ತೆ ನಾನು ಅವ್ರ ತಗ ರೊಕ್ಕ ಇಸ್ಕೊಡೋದು ಅದು ತಪ್ಪಾಗುತ್ತೆ, ನೀನೇ ಮಾಡ್ಕೊಳ್ಬೇಕಂತ ಹೇಳಿ ಕಳಿಸ್ಬಿಟ್ಟೆ. ಕಳಿಸಿದ ಮೇಲೆ ಅದು ಆಮೇಲೆ ರುದ್ರಪ್ಪ ಅವ್ರು ನನಗೆ ವೀಡಿಯೋ ಕಳಿದ್ರು. ಅದಾದ ತಕ್ಷಣ ಇಮ್ಮಿಡಿಯೇಟಾಗಿ ನಾನು ಏನು ಮಾಡಿದೆ, ಶರಣಪ್ಪಗೆ ಫೋನ್ ಮಾಡಿ ಇಮ್ಮಿಡಿಯೇಟಾಗಿ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಪ್ಪ, ಕೊಟ್ರೇಶು ಪ್ಲಸ್ ಅವ್ರ ತಂದೆ ಇಬ್ಬರೇ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಫಸ್ಟ್ ಕರೆಂಟ್ ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿದೆ. ಶುಕ್ರವಾರನೂ ಹೇಳಿದೆ, ಶನಿವಾರನೂ ಹೇಳಿದೆ, 3 ದಿನ ಆಯ್ತು ಹೇಳಿಲ್ಲ. ಅದಾದಮೇಲೆ ಈ ಥರ ಸಮಸ್ಯೆ ಆಗಿದೆ. ಬಟ್ ಇವತ್ತು ಆಲ್ರೆಡಿ ಬೆಳಿಗ್ಗೆ ನಮ್ಮ ಲೈವ್ನಲ್ಲಿ ಕಳಿಸಿ ನಾನೇ ಮತ್ತೆ ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಸರ್, ಈ 3 ದಿನ ಆದರೂ ಕೂಡ ಶರಣಪ್ಪ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಎನ್ ಭರಮಣ ಅಂತೇಳಿ ಮಾತಾಡೋದು. ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು. ಕೊಟ್ಟೂರು ತಾಲೂಕಿನಲ್ಲಿ ಕೊಟ್ಟೂರು ತಾಲೂಕಿಗೆ ಬರ್ತಕ್ಕಂಥ ಅರಳ ಗ್ರಾಮದಲ್ಲಿ ಏನೇನು ನಡೆದ ಸಮಸ್ಯೆ ಅಂದರೆ, ಇವತ್ತು ನಮ್ಮ ರೈತ ಒಂದು ಮರ ಆಗಲಿ ಒಂದು ಗಿಡ ಆಗಲಿ ಬೆಳಿಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಇವತ್ತು ಒಬ್ಬ ರೈತರು ಹೊಲ್ದಾಗ ಲೈನ್ ಒಯ್ತಾ ಬಂದು ಇವತ್ತು ಆ ಲೈನು ತರಬೇಕು ಯಾರಪ್ಪನ ಕೈಲಿ ಸಾಧ್ಯ ಇಲ್ಲ ಅಂತಾನೆ. ಇವತ್ತೊಂದು ಒಬ್ಬರು ರೈತನ ಹೊಲ್ದಾಗ ಹೋಗಿ ಯಾರು ಅಡಗಲಿ ಮಂದಪ್ಪ ಯಾರು ಅನ್ನೋರು ಗೈ ತಂದಿ ಕಿತ್ತಾಕೋದು, ಜೋಡಿ ತಂದು ಮೇಲ್ ಲೈನ್ ಎಳೆಯೋದು, ಆ ಥರ ಮಾಡ್ತಾರಂದ್ರೆ ಈ ಇಲಾಖೆಗೆ ಸಂಬಂಧಪಟ್ಟದ್ದು ಇವರಲ್ಲೇ ಒಂದು ಸ್ವಲ್ಪ ಎಲ್ಲೇ ತಾರತಮ್ಯ ಐತೆ ಅಂತ ನಮಗೆ ಅನಿಸುತ್ತೆ. ಲೈನು ಎಳಿಬೇಕಪ್ಪ ಅಂದ್ರೆ ಅವ್ರಿಗೆ ಆತ ಅಷ್ಟು ಧೈರ್ಯ ಮಾತಂದ್ರೆ ಅವ್ರಿಗೆ ಪವರ್ ಕೊಟ್ಟರ ಯಾರು? ಅವ್ರಿಗೆ ಅಂತ ಪವರ್ ಕೊಟ್ಟರ ಯಾರು? ಅವ್ರಿಗೆ ಲೈನ್ ಎಳೆಯಕ್ಕೆ ಯಾರಿಗೆ ಪವರ್ ಕೊಡಕ್ಕೆ ಸಾಧ್ಯನಲ್ಲ. ಯಾರು ಕೊಟ್ರ ಅಂತ ಈಗ ಇವತ್ತು ಡಿಪಾರ್ಟ್ಮೆಂಟ್ ಕೊಟ್ರ ಅಂತ ಅನ್ಸತ್ತ. ಅವನು ಕಂಬಕ್ಕೆ ಹೋಗಿ ಜೋಟಿ ಹಾಕಿ ಲೈನ್ ಎಳಿತಾರಪ್ಪ ಅಂದ್ರೆ ಡಿಪಾರ್ಟ್ಮೆಂಟಲ್ಲಿ ಲೂಸ್ ಐತದ ಅನ್ಸತ್ತೆ ನಮಗೆ. ಇವತ್ತು ಅಂತನ ಮೇಲೆ ಡಿಪಾರ್ಟ್ಮೆಂಟ್ ಇರ್ಬೋದು, ಇವತ್ತು ನಮ್ಮ ರೈತರು ಇರ್ಬೋದು,
ಇವತ್ತು ಈ ಕೆಲಸ ಮಾಡಿದ್ರೆ ಮೇನ್ ಅವ್ನು ತಪ್ಪೈತಿ. ಯಾರು ಹಡಗಲಿ ಮಂದಪ್ಪ ನಾನು ಇವತ್ತು ಅವನ ಮನೆಗೆ ಅಂಜೆಂಟ್ ಬಂದಾಗ ಬದಲ್ ಇಳ್ಕೊಂಡು ಕರೆಂಟ್ ತಂದನ. ಇವತ್ತು ಅವ್ನು ಹೊಲ್ದಾಗ ನಿರ್ವಹಣೆ ಮಾಡ್ಯಾನ ಅಂದ್ರೆ ಮ್ಯಾಗ ಅಂಜೆಂಟ್ ಬಂದು ಅವ್ರ ಕಂಬಾಗ ಉತ್ಪನ್ನ ಮಾಡಿಕೊಂಡ ಕರೆಂಟ. ಇವತ್ತು ಮೇನ್ ಅವ್ನು 100% ತಪ್ಪೈತಿ. ಅಂತರ ಮೇಲೆ ಡಿಪಾರ್ಟ್ಮೆಂಟಿನ ಶಿಸ್ತಿನ ಕ್ರಮ ಜರುಗಿಸ್ಬೇಕು. ಅಂತರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಇವತ್ತು ಈ ರೈತರಿಗೆ ಮಾಡ್ತಾನೆ, ನಾಳೆ ಇನ್ನೊಬ್ಬ ರೈತರಿಗೆ ಮಾಡ್ತಾನೆ. ಈ ಕೆಲಸ ಯಾರು ಮಾಡಿಕೊಡ್ದು ಇಮ್ಮಿಡಿಯೇಟ್. ಇವತ್ತು ನಮ್ಮ ರೈತ ಮಳೆ ಹೊಡೆದು ಹಲವಾರು ಸಂತೋಷ ಆಯ್ತು ನೋಡ್ರಿ. ಬಿತ್ತದ್ ಬಿಟ್ಟು ಇವತ್ತು ಸುಮಾರು 15-20 ಮಂದಿ ನಮ್ಮ ರೈತರು ಬದುಕು ಬಾಳಿ ಬಿಟ್ಟು ಕಾಯ್ತಾ ಇದಾರೆ. ಯಾಕೆ ಕಾಯ್ತಾ ಇದಾರೆ? ಇಷ್ಟೆಲ್ಲ ಅನ್ಯಾಯ ಮಾಡ್ತಾನೆ ಅವನು. ಅವನ ಮ್ಯಾಗೆ ಶಿಸ್ತಿನ ಕ್ರಮ ಜರುಗಿಸ್ಬೇಕು ಅಂತೇಳಿ ನಾವು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ರೈತ ಸಂಘದವ್ರು ನಮ್ಮ ರೈತರ ಪರವಾಗಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ. ಅಧಿಕಾರಿಗಳ ಟೈಮ್ ಕೊಡೋದು ಏನಲ್ಲ, ಮುಗಿದ ಕತಿ. 6 ತಿಂಗಳ ತತಸಿಂತ ಬಂದರೆ ಯಾವನ ಪ್ಯಾಂಟ್ ಹಾಕಿಂದನ ಯಾವನ ರೊಕ್ಕದ ಅಂತಂದು ಈ ಕೆಲಸ ಮಾಡಿಸ್ಬಾರ್ದು. ಇವತ್ತು ಯಾರಾದ್ರೂ ರೈತರೆಲ್ಲರೂ ಒಂದೇ. ರೈತರಿಗೆ ಏನೇನು ಯಾಕಂದ್ರೆ ಸರಿಪಡಿಸ್ಬೇಕು ಇಮ್ಮಿಡಿಯೇಟ್ ಆಗಿ. ಇನ್ಫ್ಲುಯೆನ್ಸ್ ಇದ್ರೆ ಏನು ಬೇಕಾದ್ರೂ ನಡೆಯುತ್ತೆ. ಇಂಪ್ಲಾಯ್ಮೆಂಟ್ ನಡೆಸಿರೋರು ಇಂಪ್ಲಾಯ್ಮೆಂಟ್ ನಡೆಸಿದ್ರೆ ನಾವು ರೈತ ಸಂಘದಲ್ಲಿ ಬಿಡಲ್ಲ ಇದನ್ನು. ಅಧಿಕಾರಿಗಳಾಗಲಿ ಯಾರು